ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಏನಂದರೆ ನೋಡಿ, ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಆ್ಯಂಡ್ ಬೈಕು ಯಾರ್ದು ಇದು? ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಇದ್ರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಇವಾಗ ಹೇಳ ಹೇಳಿ. ಏನಂದರೆ ಮೊನ್ನೆ ಒಂಚೂರು ನೆನೆಸಿ, ಮೊನ್ನೆ ನಾವು ಮದುವೆಗೆ ಹೋಗ್ತಾ ಇದ್ವಲ್ಲ, ಆವಾಗ ನಮ್ಮದು ಕಾರ್ ಏನಾಯಿತು, ಪಂಚರ್ ಆಗೋಯ್ತು. ಆಮೇಲೆ ಹೆಂಗೋ ಆಲ್ಟರ್ನೇಟಾಗಿ ನಮ್ಮ ಅತ್ತೆ ಅವ್ರದ್ದು ಕಾರ್ನ ಇಸ್ಕೊಂಡು ಹೋದ್ವಿ. ಅದು ನಮ್ಮ ಮನೆ ಹತ್ರ ನಿಂತಿದೆ ಕಾರು. ಅದಕ್ಕೆ ನಾವು ಬರ್ತಾ ಅದ್ರ ಮಾರ್ನಿಂಗ್ ಬಂದ್ವಲ್ಲ, ಆವಾಗ ನಾವು ನಮ್ಮ ಪಪ್ಪಂದು ಬೈಕ್ ತೊಗೊಬಂದ್ವಿ. ಈಗ ರಿಟರ್ನ್ ಹೋಗ್ತಾಯಿದ್ದೀವಿ ಕಾರ್ನ ರೆಡಿ ಮಾಡಿಸಿ ವಾಪಸ್ ತೊಗೊಂಬರೋಕ್ಕೆ. ಆ್ಯಂಡ್ ಹಾಗೆ ನಮ್ಮ ಮಮ್ಮಿ ಮನೇಲಿಲ್ಲ. ನಮ್ಮ ಮಮ್ಮಿ ಇರೋದು ನಮ್ಮ ಆಂಟಿ ಮನೇಲಿದ್ದಾರೆ. ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗಿ ಒಟ್ಟಿಗೆ ಸಂಜೆ ಬರ್ತೀವಿ ಫ್ರೆಂಡ್ಸ್. ಅಷ್ಟೇ ಕತೆ. ಆದರೆ ಪಂಚರ್ ಈಗ ಹಾಕ್ಸೋಕ್ಕಾಗುತ್ತಾ ಇಲ್ಲ. ಒಂದು ಆ್ಯಕ್ಚುಲಿ ಹಿಂದೆ ಸ್ಟೆಪ್ನಿ ಇದು ಟೈರ್ ಇದೆಯಲ್ಲ, ಅದು ಥ್ರೆಡ್ ಮಿಸ್ ಆಗಿ ಥ್ರೆಡ್ ಬರ್ತಾ ಇಲ್ಲ. ಅದೊಂದು ಪ್ರಾಬ್ಲಮ್ ಆಗಿದೆ. ಅದೊಂದು ಈಗ ಕಷ್ಟಪಟ್ಟು ತೆಗಿಸ್ಬೇಕು. ಈಗ ಒಂದು ದೊಡ್ಡ ಸಾಹಸ ಮಾಡೋದಿದೆ. ಈಗ ಅದಕ್ಕೆ ಹೊರಡ್ತಾ ಇದ್ದೀವಿ ಗೈಸ್, ಬನ್ನಿ ಹೋಗೋಣ. ಹಾಗೆ ಫ್ರೆಂಡ್ಸ್, ನಾವು ಮನೆಯಿಂದ ಹೊರಟಿ ನಾವು ಕೇಕ್ ತೊಗೊತಾ ಇದ್ದೀವಿ. ಕೇಕ್ ಯಾಕೆ ತೊಗೊತಾ ಇದ್ದೀವಿ ಅಂತಂದರೆ, ನನ್ನ ಕಸಿನ್ದು ಬರ್ಡೇ. ಕಸಿನ್ ಅಂದರೆ ನಮ್ಮ ಅಮ್ಮನ ತಂಗಿ ಮಗಂದು ಮದನ್ ಅಂತ ನೀವು ಕೆಲವೊಂದು ಬ್ಲಾಗಲ್ಲಿ ನೋಡಿರ್ತೀರ. ಅವನದು ಬರ್ಡೇ ಇತ್ತು. ಹಿಂಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದರೆ ಹೇಳಿದ್ನಲ್ಲ, ನಮ್ಮ ಮಮ್ಮಿ ಮನೇಲಿರಲಿಲ್ಲ, ಅವ್ರ ಮನೇಲಿದ್ದರು. ನಮ್ಮ ಆಂಟಿನೋ ಪೂಜೆ ಮಾಡಿಸಿದ್ರು. ಹಾಗೆ ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ ಮನೆಗೆ. ಮಮ್ಮಿ ಆಂಟಿ ಮನೇಲಿದ್ದಾರೆ ಅಂತ ಹೇಳಿದ್ನಲ್ಲ. ಆ್ಯಂಡ್ ಇವಾಗ ಮೆಕ್ಯಾನಿಕ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನಾನು ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಫಿಕ್ಸ್ ಮಾಡಿಸ್ಕೊಂಡು ಸ್ಟೆಪ್ನಿನ ಹಾಕಿಸ್ಕೊಂಡು ನಾವು ಹೊಡ್ತೀವಿ. ಹಾಗೆ ನಮ್ಮ ಮದನ್ ಕೂಡ ಇದ್ದಾನೆ, ಬರ್ಡೇ ಬಾಯ್. ನಮ್ಮ ಮದನ್ದು ಬರ್ಡೇ ಇವತ್ತು. ಮದನ್ ಇಲ್ಲಿ ನೋಡಿ, ಈ ಕಡೆ. ವಿಶ್ ಯು ಹ್ಯಾಪಿ ಬರ್ಡೇ ಮದನ್. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ ನಮ್ಮ ತಮ್ಮಂಗೆ ವಿಶ್ ಮಾಡಿ ಥ್ಯಾಂಕ್ ಯು ಅಂತ ಹೇಳು. ನಾಚ್ಕೊತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಕಾರ್ ಸ್ವಲ್ಪ ರೆಡಿ ಮಾಡಿಸ್ಬೇಕಿತ್ತು ಅಂತ. ವೀಲ್ ಆವತ್ತು ಮದುವೆಗೆ ಹೋಗ್ಬೇಕಾದ್ರೆ ಹಂಗಾಯಿತು ಇನ್ಸಿಡೆಂಟು ಅಂತ ಹೇಳಿದ್ನಲ್ಲ, ನಮ್ಮ ಮನೆ ಹತ್ರ ನಿಂತಿತ್ತು. ಈಗ ಅವರು ಮೆಕ್ಯಾನಿಕ್ನ ಕರ್ಕೊಂಬಂದು ಇವಾಗ ರೆಡಿ ಮಾಡಿಸ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ನನ್ನ ಕಸಿನ್ ಮದನ್, ಅವನು ಅಲ್ಲೇ ಇದ್ದಾನೆ. ಅವನು ಮತ್ತು ಶಿವ ಅವರು ಮತ್ತು ಮೆಕ್ಯಾನಿಕ್ 3 ಜನ ನಿಂತಿದ್ದಾರೆ. ತುಂಬ ಬಿಸಿಲಿತ್ತು ಪಾಪ, 3 ಜನನೂ ಕಷ್ಟಪಟ್ಟರು. ಶಿವ ಅವ್ರಿಗಂತೂ ಬಿಸಿಲಲ್ಲಿ ಆಗ್ತಾನೇ ಇರಲಿಲ್ಲ. ಯಾವಾಗ ಬಂದು ಮಲ್ಕೋತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಇನ್ನೊಂದು 5 ಮಿನಿಟ್ಸ್ ಇನ್ನೇನು ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮುಗಿಸ್ಕೊಂಡು ನಾವು ಇವಾಗ ಆಂಟಿ ಮನೆಗೆ ಹೊರಡಬೇಕು. ಎಷ್ಟೊಂದು ರಿಸ್ಕು ಅಂತ ಹೇಳಿದ್ರೆ, ನಾನು ಮೊನ್ನೆ ವ್ಲಾಗಲ್ಲೋ ನಿಮ್ಗೆ ಹೇಳಿದ್ದೆ, ಕಾರು ಬೈಕು ಅದೆಲ್ಲ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟು ಅಂತ. ಬಟ್ ಹಾಗೆ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಹಿಂಗಾಗುತ್ತೆ. ಸಿಚುವೇಶನ್ಗೆ ನಾವು ಅಡ್ಜಸ್ಟ್ ಆಗಬೇಕು ಅಷ್ಟೇ ಫ್ರೆಂಡ್ಸ್. ಜೀವನ್ ಹಾಯ್, ನಾಚ್ಕೋಬೇಡ, ಮಾತಾಡೋ. ಜೀವನ್ ನೋಡಿ ಗೈಸ್, ಬರ್ಡೇ ಬಾಯ್ ತಮ್ಮ ಈಗ SLC ಪಾಸಾಗಿ PUCಗೆ ಹೋಗ್ತಾ ಇದ್ದಾನೆ. ಜೀವನ್ ತಲೆ ಬಗ್ಸ್ಕೊಬೇಡ, ಮಾತಾಡೀಗ. ತಲೆ ಬಗ್ಸ್ಕೊಂಡು ಮುಖ ಮುಚ್ಕೋತಾವನೆ ಜೀವನ್. ಮುಖ ತೋರಿಸು, ಆಯಿತು. ನಾಚ್ಕೋತಾ ಇದ್ದಾನೆ. ಇಲ್ಲ, ಮಮ್ಮಿ ಬಂದೈತೆ ಬೆಳಿಗ್ಗೆನೆ. ಅಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ ಏನೋ ಮಾಡ್ತಾಯಿದ್ದಾರೆ ಕಿಚನಲ್ಲಿ. ಜೀವನ್ ಏನು ಸ್ಪೆಷಲ್ ಮಾಡಿದ್ರೆ ಬೈಲಿ? ನೋಡಿದ್ರಲ್ಲ, ನಾವು ಕೇಕ್ ಕಟ್ ಮಾಡಿಸೋಣ ನಮ್ಮ ಆಂಟಿ ಮಗನಿಗೆ, ನನ್ನ ತಮ್ಮನಿಗೆ ಅಂತ ಕೇಕ್ ತೊಗೊಂಬಂದ್ವಿ. ಅಷ್ಟರಲ್ಲಿ ನಮ್ಮ ಆಂಟಿಗೆ ನಾವು ಮುಂಚೆನೇ ಹೇಳಿದ್ವಿ, ಬರ್ತೀವಿ, ಹಿಂಗೆ ಕಾರ್ ತೊಗೊಂಡು ಹೋಗ್ಬೇಕಲ್ಲ, ಬರ್ತೀವಿ, ಹಂಗೆ ಮನೆಗೂ ಬರ್ತೀವಿ. ಮಮ್ಮಿನೂ ಅಲ್ಲೇ ಇತ್ತಲ್ಲ, ಎಲ್ಲರನ್ನೂ ಮಾತಾಡ್ಸ್ದಂಗೆ ಆಗುತ್ತೆ, ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಬರ್ತೀನಿ ಅಂದ ತಕ್ಷಣ ನಮ್ಮ ಆಂಟಿ ಜಾಮೂನ್ ಮಾಡಿದರು. ಜಾಮೂನು ಯೂಶ್ವಲಿ ನಮಗೆ ಹಳೆ ಟೇಸ್ಟೇ, ಚೆನ್ನಾಗಿತ್ತು. ತಿನ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಕ್ಲಾಪ್ ಮಾಡಿ ಎಲ್ಲ. ಹ್ಯಾಪಿ ಬರ್ಡೇ ಟು ಯು. ಜೋರಾಗಿ ಹೇಳು ಜೀವನ್, ಅಣ್ಣನ ಬರ್ಡೇಗೆ. ಹಾಂ, ಹ್ಯಾಪಿ ಬರ್ಡೇ ಮದನ್. ಹೋಗಿ ಹೋಗಿ ಹೋಗಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಬರ್ಡೇ ಸೆಲೆಬ್ರೇಷನ್ ಸಣ್ಣದಾಗಾಯಿತು. ಇದಾದಮೇಲೆ ನಾವು ಏನು ಮಾಡಿದ್ವಿ ಅಂದರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಹೊರಡೋಣ. ಒಂದು 8 ಗಂಟೆ ಆದಮೇಲೆ ಅಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಕೂತಿದ್ವಿ ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು.
ನಾನು ಆವಾಗಲೇ ಜಾಮೂನ್ ವಿಷಯ ಮಾತಾಡ್ತಾ ಇದ್ದೆ. ನಮ್ಮ ಆಂಟಿ ನಾನು ಬರ್ತೀನಿ ಅಂತ ಜಾಮೂನ್ ಮಾಡಿದರು. ಮುಂಚೆ ಎಲ್ಲ ನಾನು ಈ ಥರ ಏನು ಸಮ್ಮರ್ ಹಾಲಿಡೇಸ್ಗೆ ಮತ್ತು ದಸರಾ ಹಾಲಿಡೇಸ್ಗೆಲ್ಲ ಹೊರ್ಟೋಗ್ಬಿಟ್ರೆ ಇನ್ ಕೇಸ್ ನನ್ನ ಬರ್ಡೇ ಸಮ್ಮರ್ ಹಾಲಿಡೇಸೆಲ್ಲ ಇದ್ದಿದ್ದರಿಂದ ಏಪ್ರಿಲಲ್ಲಿ ನನ್ನ ಬರ್ಡೇ ಇರ್ತಾಯಿತ್ತು. ಆ ಟೈಮಲ್ಲಿ ಇದ್ದಿದ್ದರಿಂದ ಸಮ್ಮರ್ ಹಾಲಿಡೇಸ್ಗೆ ಅಲ್ಲೇ ಇರ್ತಾಯಿದ್ದೆ ಊರಲ್ಲಿ. ಆವಾಗ ತಪ್ಪದೇ ಮಾಡೋರು ಜಾಮೂನ್ನ. ಅದೊಂಥರ ರೆಗ್ಯುಲರ್ ನಮ್ಮ ಮನೆಗಳಲ್ಲಿ ಒಂಥರ ಜಾಮೂನ್ ಅಂದರೆ ರೆಗ್ಯುಲರ್. ಅವಾಗ ನೆನೆಸ್ಕೊಂಡು ಮಾಡ್ತಾಯಿದ್ರು. ನೆನೆಸ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ಜಾಮೂನು. ಬಟ್ ಇತ್ತೀಚೆಗೆ ಸ್ವೀಟ್ ಅಂತೂ ತುಂಬ ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಚಿಕ್ಕವಳಿದ್ದಾಗ ಅಂತಂದರೆ ಸ್ಕೂಲ್ ಟೈಮಲ್ಲೆಲ್ಲ ನಾನು ಚೆನ್ನಾಗಿ ತಿಂತಾಯಿದ್ದೆ ಜಾಮೂನ್. ಆಮೇಲೆ ರೆಗ್ಯುಲರಾಗಿ ಮಾಡೋರು ಯಾರ್ದಾದ್ರು ಬರ್ಡೇ ಬಂದರೆ, ನನ್ನ ಬರ್ಡೇ ಬಂದರೆ ನಮ್ಮ ಮಮ್ಮಿ ಮಾಡೋದು. ನಮ್ಮ ಮನೇಲಿದ್ದರೆ ನಮ್ಮ ಮಮ್ಮಿ ಮಾಡ್ತಾಯಿತ್ತು, ಅಲ್ಲಿದ್ದರೆ ನಮ್ಮ ಆಂಟಿ ಮಾಡೋದು. ಮತ್ತು ನಮ್ಮ ಮದನ್ ಜೀವನ್ ಅಂದರೆ ನಮ್ಮ ಆಂಟಿ ಮಕ್ಕಳು ಇವರಿಬ್ರು ಇದ್ದಾರಲ್ಲ, ಇವ್ರ ಬರ್ಡೇಗೂ ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ ಜಾಮೂನ್ ಮಾಡ್ತಾಯಿದ್ರು. ಅದನ್ನೆಲ್ಲ ಒಂದು ರೀಕಾಲ್ ಆಯಿತು ಆ ಸ್ವೀಟ್ ನೋಡಿದ್ಮೇಲೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ ಗೈಸ್. ಮೇಲಿಟ್ಬಿಡಿ, ಎಲ್ಲ ಮೆಟ್ಟಾಗಿದೆ. ಹಾಗೆ ಫ್ರೆಂಡ್ಸ್, ನಾವು ಅಲ್ಲಿ ಆಂಟಿ ಮನೇಲಿ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಮಮ್ಮಿ ಕರ್ಕೊಳಕ್ಕೆ ಬರ್ತಾಯಿದ್ವಿ. ನಮ್ಮ ಮಮ್ಮಿನ ಡ್ರಾಪ್ ಮಾಡಿ ನಾವು ಇವಾಗ ವಾಪಸ್ ಬರಬೇಕು. ಪಪ್ಪ ಆ್ಯಕ್ಚುಲಿ ಡ್ಯೂಟಿಗೆ ಹೋಗಿದ್ರು, ಇಲ್ಲ ಪಪ್ಪನೇ ಬರೋರು. ಮಾರ್ನಿಂಗ್ ಏನಂತಂದರೆ ನಮ್ಮ ಆಂಟಿಯವರು ಪೂಜೆ ಏನೋ ಮಾಡಿಸಿದ್ರಂತೆ ದೇವಸ್ಥಾನಕ್ಕೆ, ಅದಕ್ಕೆ ಮಾರ್ನಿಂಗೇ ಬಂದುಬಿಟ್ಟಿದ್ರಲ್ಲ. ಅದಕ್ಕೆ ಪಪ್ಪ ಮಧ್ಯಾಹ್ನ ಡ್ಯೂಟಿಗೆ ಹೊಟ್ಟೋಗಿದ್ರು. ಅಲ್ಲಿಂದ ಮಮ್ಮಿ ಒಬ್ಬರೇ ಇದ್ದರು. ಅದಕ್ಕೆ ಮಮ್ಮಿನ ಇಲ್ಲಿ ಡ್ರಾಪ್ ಮಾಡಿ, ಆ್ಯಂಡ್ ನನ್ನ ತಮ್ಮ ಸದ್ಯಕ್ಕೆ ಇರಲಿಲ್ಲ, ಅವನು ಔಟ್ ಆಫ್ ಕಂಟ್ರಿ ಹೋಗಿರೋದ್ರಿಂದ ಮಮ್ಮಿ ಒಬ್ಬರೇ ಆಗ್ತಾರೆ ಅಂತ ಎಲ್ಲರೂ ಜೊತೆಗೆ ಬಂದ್ವಿ. ಎಲ್ಲ ಕಣಂತೆ. ಹಾಂ, ಕೀ ಕೊಟ್ಟಿದ್ದೀನಿ ನೋಡು. ಹಾಂ, ಬಾಯ್. ಹಾಗೆ ಫ್ರೆಂಡ್ಸ್, ಈಗಷ್ಟೇ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಜಸ್ಟ್ ಇವಾಗ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ. ಎಷ್ಟು ಸೆಕೆ ಅಂದರೆ ಮಳೆನೂ ಬರ್ತಾಯಿಲ್ಲ. ಈಗ ಈ ಟೈಮಲ್ಲಿ ಮಳೆ ಎಲ್ಲ ಬಂದು ಸ್ವಲ್ಪ ಕೂಲ್ ಆಗಬೇಕು. ಆ್ಯಕ್ಚುಲಿ ಮೇ ನಾವು ಮಧ್ಯಂತರದಲ್ಲಿದ್ದೀವಿ. ಮೇ 15th ಹತ್ತತ್ರ ಬಂದ್ವಿ, ಆದರೂ ಮಳೆ ಬರ್ತಾಯಿಲ್ಲ, ಫುಲ್ ಸೆಕೆ. ಆ್ಯಂಡ್ ನಾಡ್ದು ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾಳೆ ಎಲ್ಲನೂ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಡೋಣ ಬೆಳಗ್ಗೆನೇ ಎದ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಸ ಎಲ್ಲ ಗೂಡ್ಸಾಯಿತು. ಇವಾಗ ನಮ್ಮ ಯಜಮಾನ್ರು ಮನೆ ಒರೆಸ್ಕೊಡ್ತಾ ಇದ್ದಾರೆ ನೋಡಿ ಗೈಸ್. ಮನೆ ಒರೆಸ್ಕೊಡ್ತಾ ಇದ್ದಾರೆ. ಇವಾಗ ಎಲ್ಲನೂ ಒರೆಸ್ಬಿಟ್ಟು ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸುಸ್ತಾಗ್ತಾ ಇದೆಯಾ? ನಮ್ಮ ಸಬ್ಸ್ಕ್ರೈಬರ್ಸು ಗಂಡನ ಕೈಲಿ ಮನೆ ಒರೆಸ್ತೀರಾ ಅಂತ ಅನ್ಕೋಬಾರ್ದು ಫ್ರೆಂಡ್ಸ್. ನಾನಿವಾಗ ಇಷ್ಟೊತ್ತವರೆಗೂ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿದ್ದೀನಿ, ಕ್ಲಾರಿಫೈ ಮಾಡ್ತಾಯಿದ್ದೀನಿ. ಹಾಂ, ಮತ್ತೆ ಇದೊಂದೇ. ಹಾಂ, ಮಾಡಿದ್ರೆ ಅದು ಅಪರೂಪಕ್ಕೆ. ಮಾರ್ನಿಂಗ್ ಏನಾದರೂ ಪೂಜೆ ಮಾಡಬೇಕಂದ್ರೆ ಫ್ರೆಂಡ್ಸ್ ಡೆಫಿನೆಟ್ಲಿ ಇವರು ಮನೆ ಒರೆಸ್ಕೊಡ್ತಾರೆ. ಇಲ್ಲ ಅಂದರೆ ನಾರ್ಮಲಾಗಿ ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಲ್ಲೇ ನಾವೇ ಮಾಡ್ಕೊತೀವಿ. ಅವ್ರಿಗೇನು ಅಷ್ಟೊಂದು ರಿಸ್ಕ್ ಕೊಡಲ್ಲ. ಹೊರ್ಗಡೆನೂ ರಿಸ್ಕ್ ಇರುತ್ತಲ್ಲ ನಿಮಗೆ, ಅಲ್ವಾ? ಎಸ್. ಮುಗೀತಾ? ಆಯಿತಾ ಹಾಲು? ಯಾವ ಮಾಯದಲ್ಲಿ ಹಾಲು ಒರೆಸಿದ್ರಿ? ಹೌದಾ ಫ್ರೆಂಡ್ಸ್? ಇಲ್ಲಿ ಹಿಂಗೆ ತಿರ್ಗಷ್ಟಲ್ಲ ಎಲ್ಲ ನಾವು ಮುಗಿಸೇ ಬಿಡ್ತಾರೆ ಫ್ರೆಂಡ್ಸ್ ಇವರು. ಇನ್ನೇನು ಟೈಮ್ ಆಗೋಗಿದೆ, ನಮಗೂ ಸುತ್ತಾಡಿ ಟಯರ್ಡ್ ಆದಂಗೆ ಆಗಿದೆ. ಏನಿದ್ರು ಮಲ್ಕೊಬೇಕು, ಬೆಳಿಗ್ಗೆ ಬೇಗ ಬೇರೆ ಎದ್ದೇಳಬೇಕಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.